ಸುಮಾರು ಸಮಯದಿಂದ ಒಂದು ಜಾಗಕ್ಕೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೆ, ಆದರೆ ಕರೆಕ್ಟಾಗಿ ಟೈಮ್ ಸಿಗಲಿಲ್ಲ. ಬಟ್ ಇವತ್ತು ಆ ಟೈಮ್ ಬಂದಿದೆ. ನಾನು ಹೋಗ್ತಿರುವಂತಹ ಜಾಗ ಯಾವುದು ಮತ್ತು ನಾನು ಹೋಗ್ತಿರುವಂತಹ ಟ್ರೈನ್ ಯಾವುದು ಅಂತ ತೋರಿಸ್ತೇನೆ. ನಾನು ಹೋಗ್ತಿರುವಂತಹ ಜಾಗ ಏನು ಸ್ಪೆಷಲ್ ಅಲ್ಲ, ಬಟ್ ನಾನು ಹೋಗ್ತಿರುವಂತಹ ಟ್ರೈನ್ ಇದೆಯಲ್ಲ ಅದು ಸ್ಪೆಷಲ್. ಸೊ ನೋಡಿ, ನಾನಿವತ್ತು ಹೋಗ್ತಾ ಇದ್ದೀನಿ ವಿಸ್ಟರ್ಡೋಮ್ ಕೋಚಲ್ಲಿ. ಸೊ ವಿಸ್ಟರ್ಡೋಮ್ ಕೋಚ್ ಅಂದರೆ ನಿಮಗೆ ಫಾರೆಸ್ಟ್ ಮಧ್ಯೆ ಹೋಗ್ತಾ ಇರುವಾಗ, ಸಕಲೇಶ್ಪುರದಂತಹ ವೆಸ್ಟರ್ನ್ ಘಾಟ್ಸ್ನ ಮಧ್ಯೆ ಹೋಗ್ತಿರುವಾಗ ನಿಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಕಂಪ್ಲೀಟ್ AC ಇದೆ ಮತ್ತು ನಿಮಗೆ 360 ಡಿಗ್ರಿ ವ್ಯೂ ಕೂಡ ಇದೆ. ಮೇಲೆಗಡೆ ಟಾಪ್ ವ್ಯೂ ಆಗಲಿ, ಸೈಡ್ ವ್ಯೂ ಆಗಲಿ, ಅದನ್ನೆಲ್ಲ ನಾನು ನಿಮಗೆ ಒಳಗಡೆ ಹೋಗಿ ತೋರಿಸ್ತೇನೆ. ಸೊ ಬನ್ನಿ, ನಾವೀಗ ಮಂಗಳೂರಿಂದ ಬ್ಯಾಂಗ್ಳೂರು ಕಡೆ ಹೊರಡುವ. ಇದು ಟ್ರೈನ್ ಕಾರವಾರದಿಂದ ಬರುವಂಥದ್ದು. ಕಾರವಾರದಿಂದ ಬಂದು ಮಂಗಳೂರಲ್ಲಿ ಹಾಲ್ಟ್ ಆಗಿ 1 ಗಂಟೆ ಹಾಲ್ಟ್ ಆಗುತ್ತೆ. ಮಂಗಳೂರಲ್ಲಿ ಹಾಲ್ಟ್ ಆಗಿ ಮತ್ತೆ ಬ್ಯಾಂಗ್ಳೂರಿಗೆ ಹೋಗುತ್ತೆ ವಯಾ ಸುಳ್ಯ ಆ್ಯಂಡ್ ಸಕಲೇಶ್ಪುರ. ಸೊ ಸಕಲೇಶ್ಪುರ ಅಂತ ಹೇಳುವಾಗಲೇ ಗೊತ್ತಾಗುತ್ತೆ ಕಂಪ್ಲೀಟ್ ಗ್ರೀನರಿ ಇರುವಂಥ ಸ್ಥಳ ಅಂತ. ಯಾಕೆಂದರೆ ವೆಸ್ಟರ್ನ್ ಘಾಟ್ಸ್ ರೇಂಜಲ್ಲಿ ಇರೋದ್ರಿಂದ ತುಂಬ ಆ್ಯಕ್ಚುಲಿ ಮಳೆ ಬರ್ತಾ ಇದ್ದರೆ ಇನ್ನೂ ಕೂಡ ಒಳ್ಳೇದಾಗ್ತಾ ಇತ್ತು. ಆದರೆ ನಿಮ್ಗೆ ಗೊತ್ತಲ್ಲ, ನಾನು ಹೋದಲ್ಲೆಲ್ಲ ಮಳೆ ಬರೋದಿಲ್ಲ. ಲಾಸ್ಟ್ ಟೈಮ್ ನೀವು ಮೂನಾರಲ್ಲಿ ಸಹ ನೋಡಿರ್ತೀರ, ಅಷ್ಟೊಂದು ಮಳೆ ಬರುವಂಥ ಸ್ಥಳಕ್ಕೆ ಮಳೆ ಬರಲಿಲ್ಲ. ಸೊ ತಡ ಮಾಡೋದು ಬೇಡ, ಟ್ರೈನಿಗೆ ಹೊರಡುವಂಥ ಸಮಯ. ಸೊ ಬನ್ನಿ, ಇನ್ನು ಒಳಗಡೆ ಏನೆಲ್ಲ ಫೆಸಿಲಿಟೀಸ್ ಇದೆ ಮತ್ತು ಈ ಟ್ರೈನ್ ಒಳಗಡೆ ವ್ಯೂ ಯಾವ ಥರ ಕಾಣುತ್ತೆ, ಸಕಲೇಶ್ಪುರದ ವ್ಯೂ ಯಾವ ಥರ ಇದೆ ಅಂತ ನೋಡುವ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಯಾಕಂದರೆ ನಮ್ಮ ವೀಡಿಯೋಸ್ ನೋಡ್ತಿರುವ 77% ಜನ ಯಾರಿದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡಲಿಲ್ಲ. ನೀವೇನು ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗಂತ ಹೇಳ್ತಾ ಬನ್ನಿ ವಿಸ್ಟರ್ಡೋಮ್ ಕೋಚ್ ಒಳಗಡೆ ಹೋಗುವ. ನೋಡಿ, ಈಗ ಟ್ರೈನ್ ಹೊರಡುವಂಥ ಸಮಯ ಆಯಿತು. ನಾವು ಹೊರಡ್ತಿದ್ದೇವೆ ಈಗ ಮಂಗಳೂರಿಂದ ಬ್ಯಾಂಗ್ಳೂರು ಕಡೆಗೆ. ಈಗ ನಾವು ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರ ಹೋಗ್ತಿರುವಾಗ 57 ಕಿಲೋಮೀಟರ್ಸ್ ಅಲ್ಲಿ 55 ಟನಲ್ಸ್, 55 ಕಿಲೋಮೀಟರ್ ಮೇ 57 ಟನಲ್ಸ್, 55 ಕಿಲೋಮೀಟರ್ಸ್ ಅಲ್ಲಿ 57 ಟನಲ್ಸ್ ಬರ್ತಾ ಇದೆ. ಸೊ ನೋಡುವ ಅದು ಯಾವ ಥರ ಆಗುತ್ತಂತೆ. ಸೊ ಇದು ವಿಸ್ಟರ್ಡೋಮ್ ಕೋಚಲ್ಲಿ ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ, ಮೇಲೆ ಟಾಪ್ ವ್ಯೂ ಇರೋದ್ರಿಂದ ಕೂಡ ನಿಮಗೆ ಟನಲ್ನ ಕರೆಕ್ಟಾಗಿ ವ್ಯೂ ಕಾಣುತ್ತೆ. ಯಾಕಂದರೆ ನಾವು ಬೇರೆ ಟ್ರೈನಲ್ಲಿ ಹೋಗಿರ್ತೀವಿ, ನಿಮಗೆ ಕತ್ತಲೆ ಮಾತ್ರ ಕಾಣುತ್ತೆ. ಇದರಲ್ಲಿ ನಿಮಗೆ ಟನಲ್ ಒಳಗಡೆ ಏನಿದೆ, ಮೇಲ್ಗಡೆ ಏನಿದೆ, ನೀರು ಬೀಳ್ತಾ ಇರುತ್ತೆ ಕೆಲವು ಟನಲಲ್ಲಿ. ಸೊ ಅದು ಕೂಡ ಸಿಗುತ್ತೆ. ಸೊ ನೋಡುವ, ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೇನೆ ಇದನ್ನು ನಿಮಗೆ ತೋರಿಸಲಿಕ್ಕೆ. ಸೊ ಬನ್ನಿ, ಹಾಗಿದ್ರೆ ಒಳಗಡೆ ಹೋಗುವ. ಫಸ್ಟಿಗೆ ನಾವು ಎಂಟ್ರಿ ಆಗುವಾಗಲೇ ನಿಮಗೆ ಆಟೋಮ್ಯಾಟಿಕ್ ಡೋರ್ ಬರುತ್ತೆ ನೋಡಿ, ಈ ಥರ ಆಟೋಮ್ಯಾಟಿಕ್ ಡೋರ್. ನೋಡಿ, ನಾನು ಆಗಲೇ ನಿಮಗೆ ಹೇಳಿದೆ, ನೀವು ಬ್ಯಾಂಗ್ಳೂರಿಂದ ಬರೋದಂತಾದರೆ ಈ ಇಂಜಿನ್ ಆ ಕಡೆ ಇರುತ್ತೆ, ಆಗ ನಿಮಗೆ ಇಲ್ಲಿಂದ ಕಂಪ್ಲೀಟ್ ವ್ಯೂ ಕಾಣುತ್ತೆ. ಬಟ್ ಈಗ ಮಂಗಳೂರಿಂದ ಬ್ಯಾಂಗ್ಳೂರು ಹೋಗ್ತಾ ಇರುವಾಗ ಇಂಜಿನ್ ನಮ್ಮ ಎದುರುಗಡೆನೇ ಇದೆ. ಸೊ ಹಾಗಾಗಿ ಏನು ಬೇರೆ ಕಡೆ ನೇಚರ್ ಕಾಣೋದಿಲ್ಲ, ನಾವು ಇದು ಸೈಡಿಂದ ನೋಡಬೇಕಾಗುತ್ತೆ. ಸೊ ನೋಡಿ, ಹಾಯ್ ಸರ್, ಎಡ್ಡೆ ತೂಪಿನ ಸೀನರಿ ಒಂದು ಪರ ಲಾಯ್ಕ್ ಉಪ್ಪು ಓಕೆ ಐಟಿಡ್ಲ ಎಡ್ಡೆ ಎಂಜಾಯ್ ಮಲ್ಪನ ಅಂದುಂಡು ಫ್ಯಾಮಿಲಿ ಗ್ರೂಪ್ ಪೂರ ಬರೋಡು ಫಸ್ಟ್ ಬರ್ತೀನಿ ನೆಕ್ಕದು ಬರ್ಬೇಕು ನೈಟ್ ಹೋಗ್ಬಿನ ಅನ್ನ ವಿಸ್ಟರ್ಡೋಮ್ ಕುಲ್ಲೋಡು ನೆಟ್ ಬರ್ತೀನಿ ಎಡ್ಡೆ ಅಂದು ಬರ ಒನ್ ಟೈಮ್ ಮತ್ತು ಅರ ಬರ್ಪಿನೇವೆ ಅರ ತೂಪಿನೇವೆ ನಮ್ಮ ಓಲು ಲಿಂಕ್ಲು ಡಾರ್ಜಿಲಿಂಗ್ ಪೂರ ತಿರುಗಿದೆ ಆ್ಯಕ್ಚುಲಿ ಆ್ಯಂಡ್ ಐಟಿಡ್ಲ ಆಯ್ಕೊಂಡು ತೋಜು ನಾವೇನು ಫ್ರೆಂಡ್ಸ್ನಾಗ ಪೂರ ಬಂಡೆ ಡಾರ್ಜಿಲಿಂಗ್ ಹೋಯ್ಲಕ್ಕ ಹಾಕೊಂಡು ಅಪ್ಪಂಡು ಐಟಿಡ್ಲ ಆಯ್ಕೊಂಡು ಆ್ಯಕ್ಚುಲಿ ಹೌದು ಆಲತ್ತ ಐತೈತೆ ಮುಂದೆ ಉಡುಪಿಡ್ದು ಹೆಂಗೆ ಕುಡ್ಲ ಬಂದನೇ ಈ ಎಡ್ಡೆ ಉಂಟು ನನ್ನ ಘಾಟ್ ಸೆಕ್ಷನ್ ಅನ್ನ ಬೋಡತ್ತೆ ಎಡ್ಡೆಪ್ಪ ಬರ್ಲಾಯ್ಕೊಂಡು ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಇವರು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು ವಿಸ್ಟರ್ಡಮ್ ಅಲ್ಲಿ, ನನ್ನ ಹಾಗೆ ವಿಸ್ಟರ್ಡಮ್ನ ಒಂದು ಎಕ್ಸ್ಪೀರಿಯನ್ಸ್ ಮಾಡುವ ಅಂತ. ಸೊ ನೋಡುವ, ಇನ್ನು ಮುಂದೆ ಹೋಗ್ತಾ ಸುಳ್ಯ ರೀಚ್ ಆದಮೇಲೆ ವಿಸ್ಟರ್ಡಮ್ನ ವ್ಯೂ ನಿಮಗೆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಿಗುತ್ತೆ. ಯಾಕಂದರೆ ಕಂಪ್ಲೀಟ್ ನೇಚರ್ 360 ಡಿಗ್ರಿ ಇರೋದ್ರಿಂದ ನಿಮಗೆ ಸೀಟ್ ಕೂಡ 180 ಡಿಗ್ರಿ ತಿರುಗುತ್ತೆ. ಸೊ ಹಾಗಾಗಿ ನಿಮಗೆ ಅದರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು.
ಸೊ ಬನ್ನಿ, ಈಗ ಅದರ ಮೊದಲು ನಾನು ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅದೆಲ್ಲ ಹೇಳಿಕೊಡ್ತೇನೆ, ಬನ್ನಿ. ವಿಸ್ಟೋಡಮ್ನಲ್ಲಿ ಬರಬೇಕಂತಾದರೆ ನೀವು ಯಾವ ಥರ ಬುಕ್ ಮಾಡ್ಬೋದು ಅಂದರೆ, ನೀವು ನಾರ್ಮಲ್ ಟಿಕೆಟ್ ಹೇಗೆ ಬುಕ್ ಮಾಡ್ತೀರಾ ಅದೇ ಥರ ಬುಕ್ ಮಾಡ್ಬೋದು. ಆದರೆ EV ಅಂತ ಇರುತ್ತೆ, EVC ಅಂತ ಇರುತ್ತೆ. ಸೊ ಅದರಲ್ಲಿ ಬುಕ್ ಮಾಡಬೇಕಾಗುತ್ತೆ. ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಟಿಕೆಟ್ ನಿಮಗೆ ಬಂದು 1500 ಹತ್ತಿರ ಆಗುತ್ತೆ. ಸೊ ಇದರಲ್ಲಿ 2 ಕೋಚ್ ಇದೆ, ನಾನು ತೋರಿಸಿದೆ ನಿಮಗೆ, EV1 ಮತ್ತು EV2. ಈಗ ವೀಕ್ ಡೇಸ್ ಆಗಿರೋದ್ರಿಂದ ಅಷ್ಟೊಂದು ಫುಲ್ ಆಗಿಲ್ಲ, ಬಟ್ ವೀಕೆಂಡ್ಸಲ್ಲಂತೂ ನಿಮಗೆ ಸೀಟೇ ಸಿಗಲ್ಲ. 1 ಮಂತ್ ಪ್ರಿಯರ್ ಆಗಿ ನೀವು ಬುಕ್ ಮಾಡಬೇಕಾಗುತ್ತೆ. ಸೊ ಬನ್ನಿ, ಈಗ ಇಲ್ಲಿ ಕ್ಯಾಂಟೀನ್ ಕೂಡ ಇದೆ. ಟಿಕೆಟಲ್ಲಿ ನಿಮಗೆ ಫುಡ್ ಯಾವುದಿದೆ ಅದು ಇನ್ಕ್ಲೂಡ್ ಆಗಿರಲ್ಲ. ನಿಮಗೆ ಬೇರೆ ಏನಾದರೂ ಫುಡ್ ಬೇಕಿದ್ರೆ ಇಲ್ಲಿ ಕ್ಯಾಂಟೀನಲ್ಲಿ ತಗೊಂಡು ತಿನ್ನಬೇಕಾಗುತ್ತೆ. ಸೊ ಕ್ಯಾಂಟೀನಲ್ಲಿ ಏನೆಲ್ಲ ಇದೆ ನೋಡುವ ಬನ್ನಿ. ये सब एक्स्ट्रा है ना भाई, टिकट में आता है नहीं एक्स्ट्रा. ನೋಡಿ ಇದೆಲ್ಲ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಸ್ಪ್ರೈಟ್, ಮ್ಯಾಗಿ ಕೂಡ ಇದೆ. ಸೊ ನಾವು ಟ್ರಾವೆಲರ್ಸಿಗೆಲ್ಲ ರಪ್ಪ ಸಿಗಬೇಕಂತಾದರೆ ನಾವು ಮ್ಯಾಗಿ ಅಲ್ಲ ಯಾವಾಗತ್ತು, ಹಾಟ್ ಮ್ಯಾಗಿ, ಕಪಾಮೇನಿಯಾ ಮ್ಯಾಗಿ ಎಲ್ಲ ಇದೆ. ಸೊ ಅದು ಕೂಡ ಇದೆ ಇಲ್ಲಿ. ಅಂದರೆ ನೀವು ಒಮ್ಮೆ ಆದರೂ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಸೊ ಥ್ಯಾಂಕ್ ಯು ಭಯ್ಯ, ಹಮ್ ಆತಾ ಹೈ ಫಿರ್ ಲೇಟ್ ಖಾನೆ ಕೆ ಲಿಯೆ. ಓ ನಾಶ್ತಾ क्या मिलेगा? मिलेगा इसमें इधर है ऑर्डर लेना आएगा ವೆಜ್ ನಾನ್ ವೆಜ್ ಆएगा. ಹಾಂ ಓಕೆ. ಸೊ ಇದರಲ್ಲಿ ಡಿನ್ನರ್ ಕೂಡ ಸಿಗುತ್ತೆ. ಸೊ ನಿಮಗೆ ನಾರ್ಮಲ್ ನೀವೀಗ ರಾಜಧಾನಿ ಟ್ರೈನ್ ಅಥವಾ ಯಾವುದೇ AC ಟ್ರೈನಲ್ಲಿ ಹೋಗ್ತಾ ಇರುವಾಗ ನಿಮಗೆ ಯಾವ ಥರ ಡಿನ್ನರಿಗೆ ಕೇಳಲಿಕ್ಕೆ ಬರ್ತಾರೆ ಅದೇ ಥರ ಇಲ್ಲಿ ಕೂಡ ಫುಡ್ ಇರುತ್ತೆ. ಸೊ ಬನ್ನಿ ನಮ್ಮ ಕೋಚ್ ಕಡೆ ಹೋಗುವ, EV1. ಸೊ ಇದು EV2. ಸೊ ನಾವೀಗ EV1 ಕಡೆ ಹೋಗ್ತಾ ಇದ್ದೇವೆ. ನೋಡಿ, ಓಪನ್ ಆಗು. ಸೊ EV1 ನೋಡಿ, ಅದು EV1, ಇದು EV2. ಈಗ ಇಲ್ಲಿಂದ ಫಸ್ಟಿಗಾಗಿ ಬಂಟ್ವಾಳ ಆದಮೇಲೆ ಪುತ್ತೂರು ಆದಮೇಲೆ ಸುಳ್ಯ, ಆಮೇಲೆ ನಮ್ಮ ನಿಜವಾದ ವಿಸ್ಟೋಡಮ್ನ ಜರ್ನಿ ಸ್ಟಾರ್ಟ್ ಆಗೋದು. ಯಾಕೆಂದರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಕಾಡು ಅಥವಾ ವೆಸ್ಟರ್ನ್ ಘಾಟ್ಸ್ ಪ್ರದೇಶ. ಸೊ ಸುಳ್ಯದ ನಿಟ್ಟೂರು ಎಂಬ ಗ್ರಾಮದಿಂದ ಸ್ಟಾರ್ಟ್ ಆಗುವಂಥ ಈ ಗ್ರೀನರಿ ಸಕಲೇಶ್ಪುರದಲ್ಲಿ ಎಂಡ್ ಆಗುತ್ತೆ. ಸೊ ಹಾಗೇನೆ ನಿಮಗೆ ಲಗೇಜ್ ಇಡಬೇಕಂತಾದರೆ ನೀವು ನಿಮ್ಮ ಕಾಲ ಹತ್ರ ಇಡಬೇಕು ಅಥವಾ ನಿಮ್ಮ ಸೀಟ್ನ ಕೆಳಗಡೆ ಇಡಬೇಕಂತಿಲ್ಲ. ಇಲ್ಲಿ ಲಗೇಜ್ ಇಡಲಿಕ್ಕೆ ಅಂತಲೇ ಬೇರೆಯೇ ಒಂದು ಪ್ಲೇಸ್ ಇದೆ. ಸೊ ನೋಡಿ ಈ ಥರ. ಸೊ ಬನ್ನಿ, ಹಾಗಿದ್ರೆ ಇನ್ನೇನಿದ್ರು ನಾವು ವೆಸ್ಟರ್ನ್ ಘಾಟ್ ಸ್ಟಾರ್ಟ್ ಆದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡುವ. ಈಗ ನೀವು ಈ ಟ್ರೈನ್ನ ಬ್ಯೂಟಿಫುಲ್ ಸೀನರಿ ನೋಡ್ಕೊಂಡು ಬನ್ನಿ. ಸುಬ್ರಹ್ಮಣ್ಯ ರೋಡ್ ರೀಚ್ ಆಗಿದೆ. ಆಗಲೇ ಹೇಳಿದ ಹಾಗೆ ಬೇಕಿದ್ದರೆ ನಿಮಗೆ ಇಲ್ಲಿ ಕ್ಯಾಂಟೀನ್ ಕೂಡ ಇದೆ, ಮತ್ತು ನೀವು ಫುಡ್ ಆರ್ಡರ್ ಕೊಟ್ಟರೆ ಫುಡ್ ಕೂಡ ಬರುತ್ತೆ. ಸೊ ನಾವು ಆರ್ಡರ್ ಕೊಟ್ಟಂಥ ಫುಡ್, ನಾನು ಎಗ್ ಬಿರಿಯಾನಿ ಆರ್ಡರ್ ಮಾಡಿದ್ದೆ. ಸೊ ಅದೀಗ ಬಂದಿದೆ. ಅದು ಯಾವ ಥರ ಇದೆ ಅಂತ ನೋಡುವ. ಕೋಲ್ಡ್ ಅಂತೂ ಜಾಸ್ತಿ ಆಗ್ತದೆ. ಮೊದಲೇ ಇದು AC ಕೋಚ್, ಅದರ ಮೇಲೆ ಇಲ್ಲಿ ನೇಚರ್ ಮಧ್ಯೆ ಇರೋದ್ರಿಂದ ನಿಮಗೆ ಇಲ್ಲಿನ ಟೆಂಪ್ರೇಚರ್ ಜೊತೆ ಸೇರಿ AC ಇನ್ನಷ್ಟು ಕೋಲ್ಡ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಜಾಕೆಟ್ ಕೂಡ ಹಾಕಿದ್ದೇನೆ. ಈಗ ಬಿರಿಯಾನಿ ಯಾವ ಥರ ಇದೆ ಅಂತ ನೋಡುವ ಬನ್ನಿ. ಎಗ್ ಬಿರಿಯಾನಿ ಒಟ್ಟಿಗೆ ಮೊಸರು, ಎಗ್ ಬಿರಿಯಾನಿ ವಿತ್ ಮೊಸರು, ಯೋಗರ್ಟ್ ಅಂತ ಏನು ಕರಿತೀವಿ, ಮತ್ತು ಟೊಮೆಟೊ ಗಾರ್ಲಿಕ್ ಪಿಕ್ಕಲ್, ಸ್ವಸ್ತಿಕ್ಸ್ ಟೊಮೆಟೊ ಗಾರ್ಲಿಕ್ ಪಿಕ್ಕಲ್. ಎಗ್ ಬಿರಿಯಾನಿ ತಿನ್ನುವ. ಟ್ರೈನ್ನ ಎಗ್ ಬಿರಿಯಾನಿ ಯಾವ ಥರ ಇರುತ್ತೆ ಅಂತ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನೆ, ಬಟ್ ಈ ವಿಸ್ಟೋಡಮ್ನ ಬಿರಿಯಾನಿ ಯಾವ ಥರ ಇದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಲಿಲ್ಲ. ಸೊ ಬೇರೆ ಟ್ರೈನ್ ಅಂದರೆ ಅಷ್ಟೊಂದು ಒಳ್ಳೆ ಆಗಿರಲಿಲ್ಲ. ನಾನೀಗ ಲಾಸ್ಟ್ ಟೈಮ್ ಡೆಲ್ಲಿಯಿಂದ ಬಂದಾಗ, ಜೈಪುರಿಂದ ಬಂದಾಗ ರಾಜಧಾನಿಯಲ್ಲಿ ಬಂದಿದ್ದೆ. ಸೊ ಅದರದ್ದು ಫುಡ್ ಕೂಡ ಅಷ್ಟೊಂದು ಒಳ್ಳೆ ಆಗಿರಲಿಲ್ಲ. ಸೊ ಇದು ಯಾವ ಥರ ಇದೆ ಅಂತ ನೋಡುವ ಬನ್ನಿ. ಒಳ್ಳೆ ಉಂಟು, ಆ್ಯಕ್ಚುಲಿ ಬೆಟರೇ ಉಂಟು ಬೇರೆ ಟ್ರೈನಿಗೆ ಹೋಲಿಸಿದರೆ. ನಾವು ಈಗ ಬೇರೆ ಹೋಟೆಲಲ್ಲೆಲ್ಲ ಹೇಗೆ ಬಿರಿಯಾನಿ ತಿಂತೀವಿ ಅದೇ ಥರ ಇದೆ. ಈಗ ಫಸ್ಟಿಗೆ ಬಿರಿಯಾನಿ ತಿಂದು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡುವ. ಸೊ ನಾವು ಹೋಗಬೇಕಾದಂತಹ ಶಿರಾಡಿ ಘಾಟ್, ಯೂಟ್ಯೂಬಲ್ಲಿ ಸಕಲೇಶ್ಪುರದ ವಿಡಿಯೋ ನೋಡಿರ್ತೀರ. ಅದರಲ್ಲಿ ನಾವು ಶಿರಾಡಿ ಘಾಟಲ್ಲಿ ಬೈಕ್ ಮೇಲೆ ಬಂದಿದ್ವಿ. ಆದರೆ ಈಗ ನಾನು ಹೋಗ್ತಿರೋದು ಅದೇ ಶಿರಾಡಿ ಘಾಟಲ್ಲಿ, ಆದರೆ ಟ್ರೈನಲ್ಲಿ. ಆದರೆ ನನಗೆ ಮೊದಲಿಂದನೇ ಒಂದು ಯೋಚನೆ ಇತ್ತು, ಟ್ರೈನ್ ಹೀಗೆ ನಮ್ಮ ಘಾಟ್ ಸೆಕ್ಷನಲ್ಲಿ ಇರೋದು ಈ ಥರ ಅಲ್ಲ. ಸೊ ಬೈಕ್ ಆದರೆ ಹೀಗೆ ಹೋಗುತ್ತೆ, ಟ್ರೈನ್ ಹೇಗೆ ಹೋಗುತ್ತೆ, ಹೀಗೆ ಹೋಗ್ಲಿಕ್ಕೆ ಆಗುತ್ತಾ ಅಂತ ಅದು ಡೌಟ್ ಇತ್ತು. ಸೊ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಗೂಗಲಲ್ಲಿ ಸರ್ಚ್ ಮಾಡಿದೆ, ಮತ್ತೆ ಕನ್ಫರ್ಮ್ ಆಯಿತು ಏನಂದರೆ ಟ್ರೈನ್ ಹೀಗೆ ಹೋಗಲ್ಲ, ಈಗ ಗುಡ್ಡೆ ಇದ್ದರೆ ಅದನ್ನು ಹೀಗೆ 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 ಸುತ್ತ ಹಾಕ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಸಕಲೇಶ್ಪುರ ಒಂದೇ ಅಥವಾ ಈ ಶಿರಾಡಿ ಘಾಟಿ ಒಂದೇ ನಿಮಗೆ 1.5 ಗಂಟೆ ಅಷ್ಟು ಹೊತ್ತಾಗುತ್ತೆ. 55 ಕಿಲೋಮೀಟರ್ಸ್ ಆಗುತ್ತೆ. ಸೊ ಟ್ರೈನ್ ಆದಷ್ಟು ಸ್ಲೋ ಹೋಗುತ್ತೆ, ಯಾಕಂದರೆ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಮತ್ತು ಎಕ್ಸ್ಟ್ರಾ ಪ್ರೆಷರ್ ಬೇಕಿರೋದ್ರಿಂದ
ಟ್ರೈನ್ ತುಂಬ ಸ್ಲೋ ಹೋಗ್ತದೆ. ನೋಡುವ ಮುಂದೆ ಸೀನರಿ. ಒಂದು ಟನಲ್ ಪಾಸ್ ಆಯಿತು ಆ್ಯಕ್ಚುಲಿ. ನಾನು ಕ್ಯಾಮರಾ ಆನ್ ಮಾಡೋ ಮೊದಲೇ ಪಾಸ್ ಆಯಿತು ಒಂದು ಟನಲ್. ಒಂದು ಸಣ್ಣ ಟನಲ್ ಅಂತಲೇ ಹೇಳ್ಬೋದು. ಪರವಾಗಿಲ್ಲ, ಇನ್ನೂ ಕೂಡ 56 ಟನಲ್ಗಳಿದೆ. ಸೊ ತೋರಿಸ್ತೇನೆ ಬನ್ನಿ. ಸೊ ನೋಡಿ, ಇನ್ನೊಂದು ಟನಲ್ ಬಂದಿದೆ. ನಾನು ಆಗಲೇ ಹೇಳಿದೆ ಟನಲ್ ಬರ್ತಾ ಇರುತ್ತೆ ಅಂತ. ನಾನು ವೀಡಿಯೋ ಮಾಡಿದಷ್ಟು ಸಾಕಾಗ್ತದೆ, ಅಷ್ಟು ಟನಲ್ ಬರ್ತದೆ. ಸೊ ನೋಡಿ, ನಾವೀಗ ಸಿರಿಬಾಗಿಲು ಎಂಬ ಪ್ಲೇಸಲ್ಲಿ ಇದ್ದೇವೆ. ಸೊ ಸಿರಿಬಾಗಿಲಲ್ಲಿ ಟ್ರೈನನ್ನು ನಿಲ್ಲಿಸ್ತಾರೆ 10 ನಿಮಿಷ ಅಥವಾ 15 ನಿಮಿಷ. ಈ ಬ್ಯಾಂಗ್ಳೂರು ಕಡೆಯಿಂದ ಯಾವ ಟ್ರೈನ್ ಈ ಕಡೆ ಬರುತ್ತೆ ಅಥವಾ ಇದೇ ವಿಸ್ಟೋಡಮ್ ಕೋಚ್ ಇರುವಂತಹ ಟ್ರೈನ್ ಅದು ಇಲ್ಲಿ ಬಂದ ಮೇಲೆ ಈ ಟ್ರೈನ್ ಹೋಗುತ್ತೆ. ಯಾಕಂದ್ರೆ ಕ್ರಾಸಿಂಗ್ ಅಂತ ಏನು ಹೇಳ್ತೀವಿ ಅದು ಬಂದ ಮೇಲೆ ಇದು ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಸಿರಿಬಾಗಿಲು ಎಂಬ ಪ್ಲೇಸಲ್ಲಿ ಡಬಲ್ ಟ್ರ್ಯಾಕ್ ಇದೆ ನೋಡಿ, ಈ ಥರ ಡಬಲ್ ಟ್ರ್ಯಾಕ್ ಇದೆ. ಬಟ್ ಇನ್ನು ಮುಂದೆ ಬರೋದು ವೆಸ್ಟರ್ನ್ ಘಾಟ್ಸ್ ರೇಂಜ್ ಅಥವಾ ಶಿರಾಡಿ ಘಾಟ್. ಸೊ ಹಾಗಾಗಿ ಅಲ್ಲಿ ಸಿಂಗಲ್ ಟ್ರ್ಯಾಕ್ ಇರೋದ್ರಿಂದ ಆ ಟ್ರೈನ್ ಬಂದ ಮೇಲೆ ಮಾತ್ರ ಈ ಟ್ರೈನ್ ಹೋಗುತ್ತೆ. ಸೊ ಆ ಟ್ರೈನ್ ಬರೋ ತನಕ ನೀವೇನಾದರೂ ಈ ಟ್ರೈನಲ್ಲಿ ಬಂದರೆ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗಿಬೋದು, ರೀಲ್ಸ್ ಮಾಡ್ಬೋದು. ಆದರೆ ಸ್ವಲ್ಪ ಸೇಫ್ಟಿ ಇರಬೇಕಷ್ಟೇ. ಸೊ ಟ್ರೈನ್ ಬರೋ ಹಾಗೆ ಉಂಟು, ನೋಡುವ. ಸೊ ಆ ಕಡೆಯಿಂದ ಬರುವಂಥ ಟ್ರೈನ್ ಏನಿದೆ ಅದೀಗ ಬಂದಿದೆ ನೋಡಿ. ಸೊ ಆ ಟ್ರೈನ್ ಹೋಯ್ತು, ಇನ್ನು ಈ ಟ್ರೈನ್ ಹೋಗುವಂತಹ ಸಮಯ. ಸೊ ಬನ್ನಿ ಹಾಗಿದ್ರೆ ಹತ್ತುವ. ಸೊ ಈ ಜಾಗ ಏನಿದೆ, ಈ ನೇತ್ರಾವತಿ ನದಿ ನೀರು ಕೂಡ ಈ ಕಡೆಯಿಂದಾನೇ ಹರಿದು ನಮ್ಮ ಮಂಗಳೂರು ಕಡೆ ಬರುತ್ತೆ. ನೀವು ಹೋಗ್ತಾ ಹೋಗ್ತಾ ನೋಡ್ಬೋದು ನಮ್ಮ ಕೆಳಗಡೆ ಬ್ರಿಡ್ಜಸ್ ತುಂಬ ಕಾಣುತ್ತೆ. ಸೊ ಆ ಬ್ರಿಡ್ಜಸ್ ಅಲ್ಲಿ ನೀರೇನು ಹರಿದು ಹೋಗುತ್ತೆ ಅದು ನೇತ್ರಾವತಿ ನದಿ ನೀರು. ಅದು ನೋಡಲಿಕ್ಕೆ ಒಂದು ಚಂದ. ಸೀನರಿ ನೋಡಿ ಬಂದ್ರಿ. ಈಗ ನಾವು ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ನೋಡುವ ಬನ್ನಿ. ಫಸ್ಟಿಗೆ ಇಲ್ಲಿ ಡೋರ್ ನೋಡಿ, ಈ ಥರ ಆಟೋಮೆಟಿಕ್ ಡೋರ್ ಇದೆ. ಆಟೋಮೆಟಿಕ್ ಡೋರ್ ಓಪನ್ ಆಗುತ್ತೆ. ಸೊ ಓಕೆ, ಇಲ್ಲಿ ಪ್ರೆಸ್ ಮಾಡಬೇಕಾಗುತ್ತೆ, ಆಗ ಹೀಗೆ ಟರ್ನ್ ಆಗುತ್ತೆ ನೋಡಿ. ಸೊ ಹೀಗೆ ಟರ್ನ್ ಆಗುತ್ತೆ. ಸೊ ನಿಮಗೆ ಈ ಕಡೆ ಬೇಕಂತಾದರೆ ಈ ಕಡೆ ಟರ್ನ್ ಮಾಡ್ಬೋದು, ಈ ಕಡೆ ಬೇಕಂತಾದರೆ ಈ ಕಡೆ ಟರ್ನ್ ಮಾಡ್ಬೋದು. ಸೊ ಹಾಗೆಯೇ ನಿಮ್ಗೆ ಏನಾದರೂ ಬಿಸಿಲು ಬೀಳ್ತಾ ಇದೆ, ವಿಂಡೋ ಸೈಡಿಂದ ಬಿಸಿಲು ಬೀಳ್ತಾ ಇದೆ ಅಂತಾದರೆ ನಿಮಗೆ ಕರ್ಟೆನ್ ಕೂಡ ಇದೆ. ಕರ್ಟೆನ್ ಬೇಕಾ ಹೀಗೆ ಕರ್ಟೆನ್ ಬೇಕಿದ್ರೆ ಹಾಕ್ಬೋದು. ಎಸ್. ಸೊ ಹಾಗೆಯೇ ನೀವೇನಾದರೂ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತೀರಾ ಅಥವಾ ಟೀ ಕಾಫಿ ಏನಾದರೂ ಕುಡಿಬೇಕಂತಾದರೆ ನಿಮಗೆ ಇಡಲಿಕ್ಕೆ ಇಂಥ ಕೂಡ ಕೊಟ್ಟಿದ್ದಾರೆ ನೋಡಿ. ಈ ಥರ ಬೇಕಿದ್ದರೆ ಟೀ ಕಾಫಿಯನ್ನು ಇಟ್ಟು, ಅಥವಾ ನೀವು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತೀರಾ ಅಂತ ಆದರೆ ಲ್ಯಾಪ್ಟಾಪ್ ಕೂಡ ಇಡ್ಬೋದು ಇಲ್ಲಿ. ಸೊ ಹಾಗೆ ಈಗ ಬೇಡ ಅಂತ ಆದರೆ ಹೀಗೇ ಫೋಲ್ಡ್ ಮಾಡಿ
ಹೀಗೆ ಇಟ್ಟರೆ ಆಯಿತು. ನಿಮಗೆ ಮೊಬೈಲ್ ಏನಾದರೂ ಚಾರ್ಜ್ ಮಾಡಬೇಕು ಅಥವಾ ಲ್ಯಾಪ್ಟಾಪ್ ಚಾರ್ಜ್ ಮಾಡಬೇಕಂತ ಏನಾದರೂ ಇದ್ದರೆ ಅದಕ್ಕೂ ಕೂಡ ಸಾಕೆಟ್ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಒಬ್ಬೊಬ್ಬರಿಗೆ ಬೇರೆ ಬೇರೆ ಸಾಕೆಟ್ ಆಗಿ ಕೊಟ್ಟಿದ್ದಾರೆ. ಸೊ ನಾವೀಗ ಬೇರೆ ಟ್ರೈನಲ್ಲಿ ಹೋಗುವಾಗ, ನಾವು ಸ್ಲೀಪರ್ ಕ್ಲಾಸ್ ಅಥವಾ ಎ ಸಿಯಲ್ಲಿ ಹೋಗುವಾಗ ಒಂದು ಕಂಪಾರ್ಟ್ಮೆಂಟಿಗೆ 2 ಸಾಕೆಟ್ ಇರುತ್ತೆ. ಆದರೆ ಇದರಲ್ಲಿ ಆ ಥರ ಅಲ್ಲ, ನಿಮಗೆ ಒಂದೊಂದು ಸೀಟಿಗೆ ಒಂದೊಂದು ಸಾಕೆಟ್ ಕೊಟ್ಟಿದ್ದಾರೆ. ಸೊ ನೋಡಿ, 2 ಕೊಟ್ಟಿದ್ದಾರೆ. ಸೊ ನೀವು ಮೊಬೈಲ್ ಏನಾದರೂ ಚಾರ್ಜ್ ಮಾಡ್ತೀರಾ, ಲ್ಯಾಪ್ಟಾಪ್ ಏನಾದರೂ ಚಾರ್ಜ್ ಮಾಡ್ತೀರಾ ಅಂತಾರೆ, ಅದು ಕೂಡ ಮಾಡ್ಬೋದು. ಸೊ ಈ ಕಡೆ ನಿಮಗೆ ಒಳ್ಳೆ ವೀವ್ ಇದ್ದರೆ ನೀವು ಈ ಕಡೆ ಟರ್ನ್ ಆಗ್ಬೋದು. ಒಂದು ವೇಳೆ ವೀವ್ ಇಲ್ಲ ಅಂತ ಆದರೆ ಹೀಗೆ ಟರ್ನ್ ಆಗ್ಬೋದು. ಹೇಗೆ ಬೇಕೋ ಹಾಗೆ ಟರ್ನ್ ಆಗ್ಬೋದು. ವಾಟರ್ ಬಾಟ್ಲ್ ಇಡಲಿಕ್ಕೆ ಕೂಡ ಜಾಗ ಕೊಟ್ಟಿದ್ದಾರೆ. ಸೊ ಇದಿಷ್ಟು ವಿಸ್ಟರ್ಡಾಮ್ನ ಬಗ್ಗೆ. ನೀವೇನಾದರೂ ವಿಸ್ಟರ್ಡಾಮ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದರೆ ನಿಮಗೆ ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಬರ್ಬೋದು. ಸೊ ಮ್ಯಾಂಗ್ಳೂರಿಂದ ನಿಮಗೆ 11:30 ಹೊತ್ತಿಗೆ ಟ್ರೈನ್ ಇದೆ. ಸೊ ಅದು ಬ್ಯಾಂಗ್ಳೂರ್ 8:30 ಹೊತ್ತಿಗೆ ರೀಚ್ ಆಗ್ತದೆ. ಸೊ ನಿಮಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಇದು ವಿಸ್ಟರ್ಡಾಮ್ ಅಂದರೆ. ನಿಮಗೆ ಕಂಪ್ಲೀಟ್ ಒಳ್ಳೆ ರೀತಿಯಲ್ಲಿ ಒಂದು ಜರ್ನಿ ಮಾಡ್ಕೊಂಡು ಬರ್ಬೋದು. ಸೊ ಈ ವಿಸ್ಟರ್ಡಾಮ್ ಕೋಚ್ ಸ್ಟಾರ್ಟ್ ಆಗಿದ್ದು ಜುಲೈ 2021ನಲ್ಲಿ. ಸೊ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. ಇದರ ಮ್ಯಾನುಫ್ಯಾಕ್ಚರ್ ಎಲ್ಲಿ ಆಗುತ್ತೆ ಅಂತ ಹೇಳಿದರೆ, ವಂದೇ ಭಾರತ್ ಟ್ರೈನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಚೆನ್ನೈಯಲ್ಲಿ. ಅಲ್ಲೇ ಇದನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಸದ್ಯಕ್ಕೆ ಇದರಲ್ಲಿ 2 ವಿಸ್ಟರ್ಡಾಮ್ ಕೋಚಸ್ ಇದೆ, EV1 ಮತ್ತು EV2. ಸೊ ಅದರಲ್ಲಿ 140 ಸೀಟ್ಸ್ ಇದೆ. ಸೊ ನೋಡಿ ಈ ಥರ ಇಲ್ಲಿ. ಸೊ ನೀವೇನಾದರೂ ಬರ್ತೀರಂತಾದರೆ 1 or 2 ವೀಕ್ಸ್ ಪ್ರಿಯರ್ ಮಾಡಿ. ಯಾಕಂದರೆ ಈಗ ವೀಕ್ ಡೇಸ್ ಆಗಿದ್ರಿಂದಲೇ ಇಷ್ಟು ಫುಲ್ ಆಗಿದೆ. ಆದರೆ ವೀಕೆಂಡ್ಸಲ್ಲಿ ಎಷ್ಟು ಫುಲ್ ಆಗಿರ್ಬೋದು. ನೀವೇನಾದರೂ ಬ್ಯಾಂಗ್ಳೂರ್ ಬರ್ತೀರಂತಾದರೆ ಮಿಸ್ ಮಾಡದೆ ವಿಸ್ಟರ್ಡಾಮಲ್ಲಿ ಬನ್ನಿ. ಈ ನೇಚರನ್ನು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವಂಥ ಸಮಯ. ನಮಗೆ ಈಗ ಇಲ್ಲಿನ ಸೀಟ್ ಮತ್ತು ನಾವೀಗ ಸಕಲೇಶ್ಪುರದಲ್ಲಿ ಇರುವಾಗ ಸೊ ಇಲ್ಲಿ ಈ ಥರ ಫಾಲ್ಸ್ ಇದೆ, ಇಲ್ಲಿ ಈ ಥರ ವೀವ್ ಇದೆ ಅಂತ ಹೇಳಿಕೊಟ್ಟವರು ನಮ್ಮ ಟೋಕೇಶ್ ಕುಮಾರ್. ಸೊ ಟೋಕೇಶ್ ಕುಮಾರ್ ಅವರು ಹೇಳಿಕೊಟ್ರು ಎಲ್ಲಿ ಯಾವ ಥರ ಇದೆ ಅಂತ. ಸೊ ಥ್ಯಾಂಕ್ ಯು भाई, आपने बहुत मदद किया. क्योंकि वो सकलेशपुर आने का पहले ही बता दिया, इधर वाटरफॉल्स है, इधर क्या फॉग है, ऐसा ब्रिज है. ಸೊ ಅವರಿಗೊಂದು ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಸೊ ಹಾಗಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವಂಥ ಸಮಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್. Same. I am also CEO. Oh, which one?